ಈ ಡಿವೈಡರ್ ಹಾಕಿರೋದು ರಾತ್ರೋರಾತ್ರಿ ಸಂಚಾರ ಪೊಲೀಸ್ ಠಾಣೆಯವರು ಡಿವೈಡರ್ ಹಾಕಿದ್ದಾರೆ. ಚಿಕ್ಕಬಣ್ಣವರ ಡಿವಿಷನ್ ಅಲ್ಲಿ ಸಂಚಾರ ಪೊಲೀಸ್ ಠಾಣೆಯವರು ಡಿವೈಡರ್ ಹಾಕಿದ್ದಾರೆ ಎರಡು. ಇಲ್ಲಿ ತ್ರಿವೇಣಿ ಸ್ಕೂಲು LKG ಇಂದ ಡಿಗ್ರಿವರೆಗೂ ಇರೋದ್ರಿಂದ ಎಲ್ಲಾ ಮಕ್ಳಿಗೂ ಅನಾನುಕೂಲ ಆಗ್ತಾ ಇದೆ. ಸೆಕ್ಯೂರಿಟಿ ಬಂದು ಅಡ್ಡ ಹಾಕಿದ್ರು ವೀಲಿಂಗ್ ಮಾಡೋರು ಆಗ್ಬೋದು ಅಥವಾ ಅರ್ಜೆಂಟ್ ಆಗಿರ್ಬೋದು, ಅವರು ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಸಣ್ಣ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದ್ದಾರೆ. ಇಲ್ಲಿ ವ್ಯಾಪಾರಸ್ಥರುಗಳು ಇಲ್ಲಿ ಏನು ಲೈನಲ್ಲಿ ಹೋಟೆಲ್ ಆಗ್ಬೋದು, ಡಾಮಿನೋಸ್, ಎಲ್ಲಾ ವ್ಯಾಪಾರಸ್ಥರಿಗೂ ತೊಂದರೆ ಆಗ್ತಿದೆ. ಇಲ್ಲಿ 1 ಕಿಲೋಮೀಟರ್ ಸುಮಾರು 8ನೇ ಮೈಲಿಯಿಂದ ಬಾಗಲಗುಂಟೆವರೆಗೂ ಯಾವುದೇ ಡಿವೈಡ್ ಇಲ್ಲ, ಎಲ್ಲಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ ಎರಡು ಡಿವೈಡರ್ ಹಾಕಿರೋದ್ರಿಂದ ಎಲ್ಲಾ ಜನಕ್ಕೂ ಅನಾನುಕೂಲ ಆಗ್ತಾ ಇದೆ. ಡಿವೈಡರ್ ತೆಗೆದ್ರೆ ಇಲ್ಲಿನ 11 ಜನ, ಇಲ್ಲ ವ್ಯಾಪಾರಸ್ಥರು, ಇಲ್ಲ ಸ್ಕೂಲ್ ಮಕ್ಕಳು, ಪೈಪ್ಲೈನ್ಗೆ ಹೋಗೋರೆಲ್ಲ ಈ ದಾರಿನೇ ಹಿಡ್ದಿದ್ರು. ಹಾಗಾಗಿ ಟ್ರಾಫಿಕ್ ಒಬ್ಬ ದಯಮಾಡಿ ಈ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ ಪೊಲೀಸ್ ಸಿಬ್ಬಂದಿನ ಇಲ್ಲಿ ನೇಮಕ ಮಾಡಲೇಬೇಕು, ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ. ಟ್ರಾಫಿಕ್ ಕಡಿಮೆ ಆಗಬೇಕೆ ಹೊರತು ಈ ಎರಡು ಡಿವೈಡರ್ ಇಂದ ಟ್ರಾಫಿಕ್ ಜಾಸ್ತಿ ಆಗಿದೆ. ಬರ್ತಕ್ಕಂಥ ವೆಹಿಕಲ್ಸು ಜನ ಎಲ್ಲ ಪೈಪ್ಲೈನ್ ಮೇಲೆ ಹೋಗಿ ಟ್ರಾಫಿಕ್ ಕಡಿಮೆ ಆಗ್ತಾ ಇತ್ತು. ಈಗ ಅತಿ ಹೆಚ್ಚು ಟ್ರಾಫಿಕ್ ಆಗಿ ಎಲ್ಲಾ ಜನಕ್ಕೂ ತೊಂದರೆ ಆಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ತ್ರಿವೇಣಿ ಸ್ಕೂಲ್ ಮಕ್ಳಿಗಂತೂ ತುಂಬಾ ಅನಾನುಕೂಲ ಆಗ್ತಾ ಇದೆ. ದಯಮಾಡಿ ಇದು ಸರ್ಕಾರದ ಗಮನಕ್ಕೆ ತಂದು ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಇಲ್ಲ ಒಬ್ರು ನೇಮಕ ಮಾಡಬೇಕು, ಇಲ್ಲ ಅಂದ್ರೆ ಡಿವೈಡರ್ ತೆಗಿಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ. ಡಿವೈಡರ್ ತೆಗಿಲೇಬೇಕು ಸರ್, ಡಿವೈಡರ್ ತೆಗಿಲೇಬೇಕು. ತೆಗಿಲಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ಈ ಹೋಟ್ಲವ್ರಿಗೆಲ್ಲ ನಾವು ಬಿಸ್ನೆಸ್ ಎಲ್ಲ ತುಂಬಾ ತೊಂದರೆ ಆಗ್ತಿದೆ. ಈಗ ನಾವು 1 ಲಕ್ಷ 1.5 ಲಕ್ಷ ಬಾಡಿ ಕಟ್ತೀವಿ. 2 ವಾರದಿಂದ ವ್ಯಾಪಾರ ಎಲ್ಲ ಸುಮ್ಮನೆ ಆ ಕಡೆ ಇದಾಗಿದೀವಿ. ಗಾಡಿ ಯಾವ್ದು ನಿಲ್ತಲ್ಲ, ಎಲ್ಲ ಆ ಕಡೆ ಹೋಗ್ತಾ ಇದಾರೆ. ಇಲ್ಲಿ ಯಾರು ಬರಲ್ಲ. ಬಸ್ ನಮ್ಗೆ ಏನಾದ್ರು ಐಟಮ್ ತರಕ್ ಹೋಗಿ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅಲ್ಲಿ ಎಲ್ಲ ಒಂದು ಅಂಶ ಹಾಕಿದ್ರೂ ಪರವಾಗಿತ್ತಿಲ್ಲ. ಇದೊಂದು ಎತ್ತಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ಒಂದ್ ಸಿಬ್ಬಂದಿ ಹಾಕಿದ್ರೆ ಒಳ್ಳೇದಿತ್ತು. ಅದಕ್ಕಿಂತ ಒಳ್ಳೆ ಇದು ಮಾಡಕ್ಕಿಂತ ಒಂದ್ ಸಿಬ್ಬಂದಿನ ಹಾಕಿದ್ರೆ ನಮ್ಗೊಂದು ಅನುಕೂಲ ಆಗುತ್ತೆ. ಮತ್ತೆ ನಾವು ಬಾಡಿ ಕಟ್ಟೋದು 2 ವಾರ ಆಯ್ತು ನಾವು ವ್ಯಾಪಾರ ಇಲ್ಲದೆ. ನಾವು ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಇದೀವಿ. ಈಗ ಎಲ್ಲ ಸೇರ್ಕೊಂಡು ಸಂಘದವರೆಲ್ಲ ಸೇರ್ಕೊಂಡು ಎಲ್ಲರೂ ತೊಂದರೆ ಆಗ್ತದೆ. ಈ ಮನೆ ಅಕ್ಕಪಕ್ಕ ಮನೆಯವ್ರಿಗೆ ಮತ್ತೆ ಇಲ್ಲಿ ಹೋಟ್ಲವ್ರಿಗೆ ನಮ್ಗೆ 2 ವಾರದಿಂದ ವ್ಯಾಪಾರ ಇಲ್ಲ ಸರ್. ಇಲ್ಲಿ ನಾವು ಬಾಡಿ ಕಟ್ಟೋದು ಹೆಂಗೆ, ನಾವು ಸಂಬಳ ಕೊಡೋದು ಹೆಂಗೆ, ಏನ್ ಮಾಡ್ಬೇಕು ಹೇಳಿ? ಅದನ್ನ ತೆಗಿಬೇಕು ಅಂತ ಹೇಳ್ತಾ ಇದ್ದೀವಿ.